RSSನ ಇವತ್ತು ಅವರ ಸಾರ್ವಜನಿಕ ಚಟುವಟಿಕೆಗಳು ಅವರಿಗೇನು ಬ್ಯಾನ್ ಮಾಡೋಕ್ಕಾಗಿಲ್ಲ, ಬ್ಯಾನ್ ಮಾಡೋಕ್ಕಾಗೋದು ಇಲ್ಲ. ಅವ್ರು ಹೇಳಿರೋದೇನು, ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಿಯ ಅಧೀನದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಆ ಪೆರೇಡ್ ಮಾಡೋದು, ಫಂಕ್ಷನ್ ಮಾಡೋದು ಮಾಡಬಾರ್ದು ಅಂತ ಏನೋ ನೆನ್ನೆ ಆದೇಶ ಸಚಿವ ಸಂಪುಟದಲ್ಲಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ತಾನೇ ಮಾಡಿರೋದು. ಇದೆಲ್ಲ ಯಾತಕ್ಕೆ ಇದನ್ನು ಈ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ? ಕೇವಲ ರಾಜಕೀಯದ ಬಂಡವಾಳಕ್ಕೆ ಒಂದೊಂದು ಪಕ್ಷಗಳು ಒಂದೊಂದು ರೀತಿಯಲ್ಲಿ ಇಂಥ ವಿಷಯಗಳೇ ಸಾಕು, ಅವರಿಗೆ ಅಭಿವೃದ್ಧಿ ಬೇಕಿಲ್ಲ. ಇದರ ಅವಶ್ಯಕತೆ ಏನಿದೆ? RSSನ ಮಹಾತ್ಮ ಗಾಂಧೀಜಿಯವರನ್ನು ಗೋಡ್ಸೆ ಗುಂಡಿಟ್ಟು ಕೊಂದಾಗಲೇ ಬ್ಯಾನ್ ಮಾಡಿದರು. ಇದೇ ನೆಹರು ಅವರೇ ಆ ಬ್ಯಾನ್ನ ವಾಪಸ್ ತಗೊಳ್ಳಿಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅವ್ರಿಗಿಂತಲೂ ಖರ್ಗೆ, ಸಿದ್ದರಾಮಯ್ಯನ ಇವೆಲ್ಲ ಏನು ಅರ್ಥ ಏನಿದೆ ಇದರಿಂದ? ಇದು ಒಟ್ಟಾರೆ ಸಮಾಜದಲ್ಲಿ ಸಂಘರ್ಷಗಳು, ಸಮಾಜದಲ್ಲಿ ಒಬ್ರಿಗೊಬ್ಬರಿಗೆ ವಿಶ್ವಾಸದ ಕೊರತೆ ಮೂಡಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರನ್ನು ದಾರಿ ತಪ್ಪಿಸಿ ಇವ್ರ ತಪ್ಪುಗಳನ್ನು ಮುಚ್ಕೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಇಂಥ ವಿಷಯಗಳಿಗೇ ಕಳೆದ 2.5 ವರ್ಷದಿಂದ